ಒಂದು ರೆಸ್ಟೋರೆಂಟ್ ಹೋದಾಗ ಫಸ್ಟ್ ಏನು ನೋಡ್ತೀರಾ ರೆಸ್ಟೋರೆಂಟಲ್ಲಿ? ಅಂದರೆ ಅಪಿಯರೆನ್ಸ್ ವೈಸ್ ಆಗ್ಬೋದು, ಜನ ಇರೋದನ್ನು ನೋಡೋದಾಗ್ಬೋದು, ಅಥವಾ ಏನೋ ಆಕ್ಸೆಸಿಬಿಲಿಟಿ ಟು ದ ರೆಸ್ಟೋರೆಂಟು, ಯಾವುದನ್ನು ನೋಡ್ತೀರಾ ನೀವು ಒಂದು ರೆಸ್ಟೋರೆಂಟ್ ನೋಡ್ಬೇಕಾದ್ರೆ ಫಸ್ಟ್ ಟು ಸೆಲೆಕ್ಟ್ ಎ ರೆಸ್ಟೋರೆಂಟ್? ಫಸ್ಟ್ ಹೋಗಿದ ತಕ್ಷಣ ಕ್ಲೀನ್, ಇಷ್ಟು ಎನ್ವಿರಾನ್ಮೆಂಟ್ ಕ್ಲೀನ್ ಆಗಿದೆ, ಟೇಬಲ್ ಗ್ಲಾಸ್ ಚೇರ್ ಎಲ್ಲ ಎಷ್ಟು ಕ್ಲೀನ್ ಆಗಿದೆ. ಸೊ ದಟ್ ಈಸ್ OCD ಪ್ರಾಬ್ಲಮ್. ಐ ಮೀನ್ ದಟ್ ಈಸ್ OCD ಪ್ರಾಬ್ಲಮ್. ಅಂದರೆ ಹೈಜೀನ್ ತುಂಬ ಇಂಪಾರ್ಟೆಂಟು. ಸೊ ಫಸ್ಟ್ ನೋಡೋದೇ ಅದು ಕ್ಲೀನ್ ಆಗಿದೆ. ಜೀವನದಲ್ಲಿ ತುಂಬಾ ಒಳ್ಳೊಳ್ಳೆ ತಿಂಡಿಗಳನ್ನ ಮಿಸ್ ಮಾಡ್ತೀನಿ. ನಾನು ಸ್ಟ್ರೀಟ್ ಫುಡ್ ತುಂಬಾ ಚೆನ್ನಾಗಿ ತಿಂತೀನಿ. ನನಗೆ ಆಕ್ಚುಲಿ ಪಾನಿಪುರಿ, ಗೋಬಿ ಮಂಚೂರಿನೇ ಇಷ್ಟ. ತುಂಬಾ ಜನ ತುಂಬಾ ಮಿಸ್ ಮಾಡ್ಕೋತೀವಿ. ಕರೆಕ್ಟ್ ಸರ್. ನಾನು ಸರ್ವಿಸ್ ಪ್ರಾಮಿನೆನ್ಸ್ ಕೊಡ್ತೀನಿ ಸರ್. ನನಗೆ ಒಂದೊಂದ್ಸತಿ ಊಟ ಚೆನ್ನಾಗಿಲ್ದಿದ್ರು ಪರವಾಗಿಲ್ಲ, ನಗ್ನಗ್ತಾ ಸರ್ವ್ ಮಾಡಬೇಕು ನನಗೆ. ನನಗೆ ತಗೊಳ್ಳಿ ಅಂತ ಚೆನ್ನಾಗಿರೋದು ಕೊಟ್ಟರು ನಾನು ತಿನ್ನಲ್ಲ ಸರ್. ನಾನು ಒಂದ್ಸಲ ಒಂದು ಹೋಟ್ಲಿಗೆ ಹೋಗಿದ್ದೆ, ನೀರು ತಂದು ಕುಕ್ತ ನೀರು ಏನು ಕೊಡ್ಲಿ ಅಂತ ಒಂದು 15,000 ಕೊಟ್ಟಿರಪ್ಪ. ಅದೇ ನಾನು ಹೇಳಿದ್ದು, ಸರ್ವಿಸ್ ಇಸ್ ಟಾಪ್ ಮೋಸ್ಟ್ ಪ್ರಯಾರಿಟಿ ಫಾರ್ ಮೀ. ಆಫ್ ಕೋರ್ಸ್, ಇಫ್ ಯು ಡೋಂಟ್ ನೋ ಟು ಹೌ ಟು ಸ್ಮೈಲ್, ಡೋಂಟ್ ಓಪನ್ ಎ ಶಾಪ್ ಅಂತ ಹೇಳಿ. ಎಕ್ಸಾಕ್ಟ್ಲಿ. ವೆರಿ ಗುಡ್. ನೀವೇನು ನೋಡ್ತೀರಾ? ನನಗೆ ಜನ ಇದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಫುಡ್ ಚೆನ್ನಾಗಿದೆ ಅಂತ ಸರ್. ಜನ ಇದ್ರೆ ಅದ್ ಮಸಾಲಾ ಪುರಿ ಚಿಕ್ಕ ಗಾಡಿ ಆಗ್ಲಿ ಫುಟ್ಪಾತ್ ಅಲ್ಲಿ ಇದ್ರು ನಾನು ಹೋಗಿ ತಿಂತೀನಿ ಸರ್. ಅದ್ ತಲೆನೇ ಕೆಡ್ಸ್ಕೊಳ್ಳಲ್ಲ. ಫುಡ್ ಈಸ್ ಇಂಪಾರ್ಟೆಂಟ್. ಇವಾಗ ನಮ್ ರೀಲ್ಸ್ ನೋಡಿದಾಗ ಜನ ಅಲ್ಲಿ ಇರ್ತಾರೆ, ಬ್ಲಾಗರ್ ಮಾಡಿದಾಗ, ಯಾಕೆಂದ್ರೆ ಜನ ಇರೋ ಕಡೆನೆ ತೆಗ್ದಿರ್ತಾರೆ ಕೆಲವರು. ಅದನ್ನ ನಂಬ್ಕೊಳಕ್ ಆಗೋದಿಲ್ಲ. ಒಂದ್ಸರಿ ಹೋದ್ರೆ ಗೊತ್ತಾಗೋಗುತ್ತಲ್ವ ಸರ್. ಜನ ಇದ್ದಾರೆ ಅಂದ್ರೆ ಫುಡ್ ಚೆನ್ನಾಗಿದೆ ಅಂದ್ರೆ ಆರಾಮಾಗಿ ತಿನ್ಕೊಂಡು ಬರ್ತೀವಿ. ಜನ ಇದ್ದಾರೆ ಅಂದ್ರೆ ಫುಡ್ ಚೆನ್ನಾಗಿದೆ ಅಂತ ನನ್ನ ಪ್ರಕಾರ. ಸರ್, ನಾನು ರಿವ್ಯೂ ಮಾಡೋವಾಗ ಏಸ್ಥೆಟಿಕ್ಸ್, ಪ್ರೆಸೆಂಟೇಷನ್ನು, ಆಮೇಲೆ ಫುಡ್ ಚೆನ್ನಾಗಿದೆ ಅಂತ ಅದೇ ನಾ ಹೇಳ್ದಂಗೆ ಕ್ರೌಡ್ ಜಾಸ್ತಿ ಇದ್ದರೆ ಅಲ್ಲಿ ಫುಡ್ ಚೆನ್ನಾಗಿರುತ್ತೆ. ಆಮೇಲೆ ಏಸ್ಥೆಟಿಕ್ಸ್ ಅಂದರೆ ಬರೀ ಪಾಶ್ ಪ್ಲೇಟು, ಇಂಟೀರಿಯರ್ಸ್ ಅಂತಲ್ಲ. ಈಗ ನೀವು ಹೇಳ್ದಂಗೆ ಚಿಕ್ಕ ದರ್ಶಿನಿ ಆದರೂ ಕೂಡ ಅದರದ್ದೇ ಆದ ಒಂದು ಪರ್ಸ್ನಾಲಿಟಿ ಇರಬೇಕು ಆ ರೆಸ್ಟೋರೆಂಟ್ಗೆ. ಹೌ ಈಸ್ ಇಟ್ ಡಿಫ್ರೆಂಟ್ ಫ್ರಮ್ ಆಲ್ ಅದರ್ಸ್? ಇಡ್ಲಿ ದೋಸೆ ಕೊಟ್ಟರು ಎಷ್ಟೊಂದು ಜನ ಕೊಡ್ತಾರೆ, ಬಟ್ ಆ ಇಡ್ಲಿ ದೋಸೆ ಕೊಡೋದ್ರಲ್ಲಿ ಓವರ್ ಆಲ್ ಪ್ಯಾಕೇಜ್, ಏಸ್ಥೆಟಿಕ್ಸು, ಆಮೇಲೆ ಸರ್ವಿಸ್ಸು ಸರ್. ಸರ್ವಿಸ್ ಮುಖ್ಯ.